ಶುಗರ್ ಫ್ಯಾಕ್ಟರಿಗಾಗಿ ಹಳ್ಳದ ಮಾರ್ಗವನ್ನೇ ಬದಲಾವಣೆ ಮಾಡಲಾಗಿದೆ. ಹಾಗೆ ಈ ಕಾಮಗಾರಿಗೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಯಮವನ್ನ ಗಾಳಿಗೆ ತೂರಿ ಶುಗರ್ ಫ್ಯಾಕ್ಟರಿ ಕಾಮಗಾರಿ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ. ಶುಗರ್ ಕಾರ್ಖಾನೆಗೆ ಯಾದವಾಡ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದವಾಡ ಹಾಗೆ ಪುಡಕಲಕಟ್ಟಿ ಗ್ರಾಮಗಳ ಮಧ್ಯೆ ಫ್ಯಾಕ್ಟರಿ ನಿರ್ಮಾಣ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಕಾಮಗಾರಿ ನಡೀತಾ ಇರುವ ಬಗ್ಗೆ ಅನುಮಾನ ಇದೆ. ಕಾಮಗಾರಿ ಯಾವ ರೀತಿ ನಡೀತಾ ಇದೆ, ಹಾಗೆ ಗ್ರಾಮಸ್ಥರ ವಿರೋಧ ಯಾವ ಕಾರಣಕ್ಕೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರುವಂತಹ ಮೃಣಾಲ್ ಶುಗರ್ ಕಾರ್ಖಾನೆ ಯಾದವಾಡ ಗ್ರಾಮದ ಬಳಿಯಲ್ಲಿ ನಿರ್ಮಾಣವಾಗ್ತಿದೆ. ಈ ಒಂದು ಕಾರ್ಖಾನೆಯ ಆವರಣದಲ್ಲಿ ಏನೊಂದು ಕ್ಯಾಂಪಸ್ ಬರುತ್ತೆ, 80 ಎಕರೆ ಒಂದು ಜಮೀನಿದೆ. ಅಲ್ಲಿ ಪ್ರಮುಖವಾಗಿರುವಂತಹ ಸರ್ಕಾರದ ಒಂದು ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತದೆ. ನಾವೀಗ ಅದೇ ಹಳ್ಳದ ದಂಡೆಯಲ್ಲಿದ್ದೀವಿ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಜೆಸಿಬಿಯಿಂದ ಈಗ ಒಂದು ಹಳ್ಳವನ್ನು ಕೊರೆದಿದ್ದಾರೆ. ಇದು ಇತ್ತೀಚೆಗೆ ಈ ಕಾರ್ಖಾನೆಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತಹ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಈ ದೃಶ್ಯಗಳಲ್ಲಿ ನೋಡಬಹುದು. ಯಾವ ದೊಡ್ಡ ಮಟ್ಟದ ಒಂದು ನಾಲೆಯ ರೀತಿಯಲ್ಲಿ ಹಳ್ಳವನ್ನು ಕೊರೆದ ನೋಡಬಹುದು. ಯಾವುದೇ ಒಂದು ನೈಸರ್ಗಿಕವಾಗಿ ಹರಿದಿರುವಂತಹ ಹಳ್ಳ ಅಂತಂದ್ರೆ ಅನಾದಿ ಕಾಲದಿಂದ ಇರುವಂತಹ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವುದಕ್ಕೆ ಬರುವುದಿಲ್ಲ. ಆದ್ರೆ ಇಲ್ಲಿ ಒಂದು ಕಾನೂನುಗಳನ್ನೆಲ್ಲ ನಿಯಮಕ್ಕೆ ತೂರಿ ಗಾಳಿಗೆ ತೂರಿ ಅಂತಾರೆ. ಇದು ಒಂದು ಹಳ್ಳ ಏನಿದೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತೇವೆ. ಅಲ್ಲಿಂದ ಏನಂತಂದ್ರೆ ಇಲ್ಲಿನ ದೃಶ್ಯದಲ್ಲಿ ನೋಡ್ತೇವೆ. ಇಲ್ಲಿಂದ ಈ ಒಂದು ಹಳ್ಳ ಏನಂದ್ರೆ ಮುಂದೆ ಇದು ಹೋಗಿ ಈ ಕಾರ್ಖಾನೆಗೆ ಏನು ಈಗಾಗಲೇ ನಿರ್ಮಾಣ ಕಾಮಗಾರಿ ಆಗ್ತಿದೆ ಅದೇ ಭಾಗದಿಂದ ಹಾಯ್ದು ಮುಂದೆ ರೈತರ ಜಮೀನಿಗೆ ಹೋಗುವಂತ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ. ಆದ್ರೆ ಏನು ತಮ್ಮ ಒಂದು ಕಾರ್ಖಾನೆಯ ಒಂದು ಕಾಮಗಾರಿಗೆ, ಕಟ್ಟಡಗಳಿಗೆ ಒಂದು ಕಾಮಗಾರಿಗೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಹಳ್ಳದ ಮಾರ್ಗವನ್ನೇ ಬದಲಾಯಿಸಿದ್ದಾರೆ. ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ ಮತ್ತು ಸರ್ಕಾರಿ ಹಳ್ಳದ ಒಂದು ಮಾರ್ಗವನ್ನು ಬದಲಿಸಬೇಕಾದ್ರೆ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ರೈತರಿಂದ ಆಕ್ಷೇಪಣೆ ಮತ್ತು ಅನುಮತಿಯನ್ನು ಕೇಳಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2024 ಅಕ್ಟೋಬರ್ 15ರಂದು ಏನಂತಂದ್ರೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಮೂಲಕವಾಗಿ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 10ಕ್ಕೂ ಹೆಚ್ಚು ರೈತರಿಗೆ ಒಂದು ಆಕ್ಷೇಪಣೆ ಸಲ್ಲಿಕೆಯನ್ನು ಕೇಳಲಾಗಿತ್ತು. ಅದಕ್ಕೆ ಅವಧಿ ಒಳಗೆ ಏನಂತಾರೆ ಎಲ್ಲ ರೈತರು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸಬಾರದು, ಈ ಹಳ್ಳ ನೈಸರ್ಗಿಕವಾಗಿರುವಂತಹ ಹಳ್ಳ, ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸುವುದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಅಡ್ಡಿಯನ್ನು ಹಾಕಿದ್ರು, ಆಕ್ಷೇಪಣೆಗಳು ಸಲ್ಲಿಸಿದ್ರೆ. ಈ ರೀತಿ ಒಂದು ಆಕ್ಷೇಪಣೆಗಳು ಸಲ್ಲಿಸಿದಾಗಲೂ ಕೂಡ ಏನಂತಂದ್ರೆ ಈ ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿ ಇದರಿಂದಾಗಿ ಏನಂತಾರೆ ಮುಂದೆ ರೈತರ ಜಮೀನಿಗೆ ಹಳ್ಳ ಹರಿದು ಹೋಗಬೇಕಾಗಿತ್ತು. ಅಲ್ಲಿ ಯಾವುದೂ ಕೂಡ ನೈಸರ್ಗಿಕ ಹಳ್ಳ ಹೋಗುದಿಲ್ಲ. ಇದರಿಂದ ಏನು ರೈತರ ಜಮೀನಿದೆ, ರೈತರ ಜಮೀನಲ್ಲಿ ಯಾವುದೇ ಬೆಳೆಯನ್ನು ಕೂಡ ಬರೋದಿಲ್ಲ. ಬೇರೆ ಮಾರ್ಗ ಬದಲಾಯಿಸಿರೋ ಹಿನ್ನೆಲೆ ಅಂದ್ರೆ ಬೇರೆ ಕಡೆ ಏನು ಬೆಳೆ ಇರುತ್ತೆ ಅಲ್ಲಿ ಹೋಗಿ ಈ ಹಳ್ಳದ ನೀರು ನುಗ್ಗುವಂತ ಆತಂಕಗಳಿಗೆ ರೈತರನ್ನು ಕಾಡ್ತಾ ಇದ್ದು, ಅಧಿಕಾರಿಗಳು ಏನಂತಾರೆ ರೈತರಿಂದ ಆಕ್ಷೇಪಣೆ ಸಲ್ಲಿಸಿದಾಗಲೂ ಕೂಡ ಏನಂತಾರೆ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನು ಬದಲಾಯಿಸಲಿಕ್ಕೆ ಯಾವ ರೀತಿ ಅನುಮತಿ ಕೊಟ್ಟರು ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸ್ಟೇ ಆರ್ಡರ್ ಕೊಟ್ರ ತಹಸೀಲ್ದಾರ್ ಇಂದ ಹಿಡಿದ ತಲಾಟಿ, ತಹಸೀಲ್ದಾರ್, ಡಿಸಿ ಅಲ್ಲಿ ಆಫೀಸ್ವರೆಗೂ ನಮ್ದು ಮನವಿ ಈಗ ಸ್ಟೇ ಇಡೋದ್ ಸಂಬಂಧ ನಾವು ಮನವಿ ಕೊಟ್ಟಿದ್ವಿ, ಆಕ್ಷೇಪಣೆ ಕೊಟ್ಟಿದ್ವಿ. ಆದ್ರೂ ಅವರು ನಮಗ್ ಗೊತ್ತಾಗಲಂಗ ಹಳ್ಳ ತಿರುಗಿಬಿಟ್ಟಾರ. ಈಗ ಆ ಹಳ್ಳ ಮೊದ್ಲಿನ ಹಳ್ಳ ಎಲ್ಲಿತ್ತು ಅನ್ನೋದು ಗೊತ್ತಿಲ್ಲ. ಈಗ ನಮ್ ಕಡೆ ಪರ್ಮಿಷನ್ ಬರ್ತೇನೆ ಅಂತಿದ್ರು ಅವ್ರು. ಈಗ ಗ್ರಾಮ ಪಂಚಾಯತಿ ಬಂದ ಪರ್ಮಿಷನ್ ತಗೊಂಡ ಮುಂದೆ ನಾವು ಕೆಲಸ ಚಾಲೂ ಮಾಡ್ತೇವೆ ಅಂದಿದ್ರ. ಯಾರು ಸುದ್ದಿನೂ ಇಲ್ಲ, ಏನು ಇಲ್ಲ. ಹಂಗ ಕನ್ಸ್ಟ್ರಕ್ಷನ್ ಚಾಲೂ ಆಗ್ಬಿಟ್ಟೈತಿ ಈಗ. ಹೌದು, ನಮಗೆ ಇಲ್ಲಿ ಶುಗರ್ ಫ್ಯಾಕ್ಟರಿಗಾಗಿ ಹಳ್ಳದ ಮಾರ್ಗವನ್ನೇ ಬದಲಾವಣೆ ಮಾಡಲಾಗಿದೆ. ಹಾಗೆ ಈ ಕಾಮಗಾರಿಗೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಯಮವನ್ನ ಗಾಳಿಗೆ ತೂರಿ ಶುಗರ್ ಫ್ಯಾಕ್ಟರಿ ಕಾಮಗಾರಿ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ. ಶುಗರ್ ಕಾರ್ಖಾನೆಗೆ ಯಾದವಾಡ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದವಾಡ ಹಾಗೆ ಪುಡಕಲಕಟ್ಟಿ ಗ್ರಾಮಗಳ ಮಧ್ಯೆ ಫ್ಯಾಕ್ಟರಿ ನಿರ್ಮಾಣ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಕಾಮಗಾರಿ ನಡೀತಾ ಇರುವ ಬಗ್ಗೆ ಅನುಮಾನ ಇದೆ. ಕಾಮಗಾರಿ ಯಾವ ರೀತಿ ನಡೀತಾ ಇದೆ, ಹಾಗೆ ಗ್ರಾಮಸ್ಥರ ವಿರೋಧ ಯಾವ ಕಾರಣಕ್ಕೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರುವಂತಹ ಮೃಣಾಲ್ ಶುಗರ್ ಕಾರ್ಖಾನೆ ಯಾದವಾಡ ಗ್ರಾಮದ ಬಳಿಯಲ್ಲಿ ನಿರ್ಮಾಣವಾಗ್ತಿದೆ. ಈ ಒಂದು ಕಾರ್ಖಾನೆಯ ಆವರಣದಲ್ಲಿ ಏನೊಂದು ಕ್ಯಾಂಪಸ್ ಬರುತ್ತೆ, 80 ಎಕರೆ ಒಂದು ಜಮೀನಿದೆ. ಅಲ್ಲಿ ಪ್ರಮುಖವಾಗಿರುವಂತಹ ಸರ್ಕಾರದ ಒಂದು ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತದೆ. ನಾವೀಗ ಅದೇ ಹಳ್ಳದ ದಂಡೆಯಲ್ಲಿದ್ದೀವಿ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಜೆಸಿಬಿಯಿಂದ ಈಗ ಒಂದು ಹಳ್ಳವನ್ನು ಕೊರೆದಿದ್ದಾರೆ. ಇದು ಇತ್ತೀಚೆಗೆ ಈ ಕಾರ್ಖಾನೆಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತಹ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಈ ದೃಶ್ಯಗಳಲ್ಲಿ ನೋಡಬಹುದು. ಯಾವ ದೊಡ್ಡ ಮಟ್ಟದ ಒಂದು ನಾಲೆಯ ರೀತಿಯಲ್ಲಿ ಹಳ್ಳವನ್ನು ಕೊರೆದ ನೋಡಬಹುದು. ಯಾವುದೇ ಒಂದು ನೈಸರ್ಗಿಕವಾಗಿ ಹರಿದಿರುವಂತಹ ಹಳ್ಳ ಅಂತಂದ್ರೆ ಅನಾದಿ ಕಾಲದಿಂದ ಇರುವಂತಹ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವುದಕ್ಕೆ ಬರುವುದಿಲ್ಲ. ಆದ್ರೆ ಇಲ್ಲಿ ಒಂದು ಕಾನೂನುಗಳನ್ನೆಲ್ಲ ನಿಯಮಕ್ಕೆ ತೂರಿ ಗಾಳಿಗೆ ತೂರಿ ಅಂತಾರೆ. ಇದು ಒಂದು ಹಳ್ಳ ಏನಿದೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತೇವೆ. ಅಲ್ಲಿಂದ ಏನಂತಂದ್ರೆ ಇಲ್ಲಿನ ದೃಶ್ಯದಲ್ಲಿ ನೋಡ್ತೇವೆ. ಇಲ್ಲಿಂದ ಈ ಒಂದು ಹಳ್ಳ ಏನಂದ್ರೆ ಮುಂದೆ
ಇದು ಹೋಗಿ ಈ ಕಾರ್ಖಾನೆಗೆ ಏನು ಈಗಾಗಲೇ ನಿರ್ಮಾಣ ಕಾಮಗಾರಿ ಆಗ್ತಿದೆ ಅದೇ ಭಾಗದಿಂದ ಹಾಯ್ದು ಮುಂದೆ ರೈತರ ಜಮೀನಿಗೆ ಹೋಗುವಂತ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ. ಆದ್ರೆ ಏನು ತಮ್ಮ ಒಂದು ಕಾರ್ಖಾನೆಯ ಒಂದು ಕಾಮಗಾರಿಗೆ, ಕಟ್ಟಡಗಳಿಗೆ ಒಂದು ಕಾಮಗಾರಿಗೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಹಳ್ಳದ ಮಾರ್ಗವನ್ನೇ ಬದಲಾಯಿಸಿದರೆ, ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ ಮತ್ತು ಸರ್ಕಾರಿ ಹಳ್ಳದ ಒಂದು ಮಾರ್ಗವನ್ನು ಬದಲಿಸಬೇಕಾದ್ರೆ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ರೈತರಿಂದ ಆಕ್ಷೇಪಣೆ ಮತ್ತು ಅನುಮತಿಯನ್ನು ಕೇಳಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2024 ಅಕ್ಟೋಬರ್ 15ರಂದು ಏನಂತಂದ್ರೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಮೂಲಕವಾಗಿ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 10ಕ್ಕೂ ಹೆಚ್ಚು ರೈತರಿಗೆ ಒಂದು ಆಕ್ಷೇಪಣೆ ಸಲ್ಲಿಕೆಯನ್ನು ಕೇಳಲಾಗಿತ್ತು. ಅದಕ್ಕೆ ಅವಧಿ ಒಳಗೆ ಏನಂತಾರೆ ಎಲ್ಲ ರೈತರು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸಬಾರದು, ಈ ಹಳ್ಳ ನೈಸರ್ಗಿಕವಾಗಿರುವಂತಹ ಹಳ್ಳ, ಯಾವುದೇ ಕಾರಣಕ್ಕೂ ಹಳ್ಳದ ಮಾರ್ಗವನ್ನು ಬದಲಿಸುವುದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಅಡ್ಡಿಯನ್ನು ಹಾಕಿದ್ರು, ಆಕ್ಷೇಪಣೆಗಳು ಸಲ್ಲಿಸಿದ್ರೆ. ಈ ರೀತಿ ಒಂದು ಆಕ್ಷೇಪಣೆಗಳು ಸಲ್ಲಿಸಿದಾಗಲೂ ಕೂಡ ಏನಂತಂದ್ರೆ ಈ ಒಂದು ಹಳ್ಳದ ಮಾರ್ಗವನ್ನು ಬದಲಾಯಿಸಿ ಇದರಿಂದಾಗಿ ಏನಂದ್ರೆ ಮುಂದೆ ರೈತರ ಜಮೀನಿಗೆ ಹಳ್ಳ ಹರಿದು ಹೋಗಬೇಕಾಗಿತ್ತು. ಅಲ್ಲಿ ಯಾವುದೂ ಕೂಡ ನೈಸರ್ಗಿಕ ಹಳ್ಳ ಹೋಗೋದಿಲ್ಲ. ಇದರಿಂದ ಏನು ರೈತರ ಜಮೀನಿದೆ, ರೈತರ ಜಮೀನಲ್ಲಿ ಯಾವುದೇ ಬೆಳೆಯನ್ನು ಕೂಡ ಬರೋದಿಲ್ಲ. ಬೇರೆ ಮಾರ್ಗ ಬದಲಾಯಿಸಿರೋ ಹಿನ್ನೆಲೆ ಅಂದ್ರೆ ಬೇರೆ ಕಡೆ ಏನು ಬೆಳೆ ಇರುತ್ತೆ ಅಲ್ಲಿ ಹೋಗಿ ಈ ಹಳ್ಳದ ನೀರು ನುಗ್ಗುವಂತ ಆತಂಕಗಳಿಗೆ ರೈತರನ್ನು ಕಾಡ್ತಾ ಇದ್ದು, ಅಧಿಕಾರಿಗಳು ಏನಂತಾರೆ ರೈತರಿಂದ ಆಕ್ಷೇಪಣೆ ಸಲ್ಲಿಸಿದಾಗಲೂ ಕೂಡ ಏನಂತಾರೆ ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನು ಬದಲಾಯಿಸಲಿಕ್ಕೆ ಯಾವ ರೀತಿ ಅನುಮತಿ ಕೊಟ್ಟರು ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸ್ಟೇ ಆರ್ಡರ್ ಕೊಟ್ರ ತಹಸೀಲ್ದಾರ್ ಇಂದ ಹಿಡಿದ ತಲಾಟಿ, ತಹಸೀಲ್ದಾರ್, ಡಿಸಿ ಅಲ್ಲಿ ಆಫೀಸ್ ವರೆಗೂ ನಮ್ದು ಮನವಿ ಈಗ ಸ್ಟೇ ಇಡೋ ಸಂಬಂಧ ನಾವು ಮನವಿ ಕೊಟ್ಟಿದ್ವಿ, ಆಕ್ಷೇಪಣೆ ಕೊಟ್ಟಿದ್ವಿ. ಆದ್ರೂ ಅವ್ರು ನಮಗ್ ಗೊತ್ತಾಗಲಂಗ ಹಳ್ಳ ತಿರುಗಿ ಈಗ ಆ ಹಳ್ಳ ಮೊದ್ಲಿನ ಹಳ್ಳ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಈಗ ನಮ್ ಕಡೆ ಪರ್ಮಿಷನ್ ಬರ್ತೇನೆ ಅಂತಿದ್ರು ಅವ್ರು. ಈಗ ಗ್ರಾಮ ಪಂಚಾಯತಿ ಬಂದ ಪರ್ಮಿಷನ್ ತಗೊಂಡ ಮುಂದೆ ನಾವು ಕೆಲಸ ಚಾಲೂ ಮಾಡ್ತೇವೆ ಅಂದಿದ್ರ. ಯಾರು ಸುದ್ದಿನೂ ಇಲ್ಲ, ಏನು ಇಲ್ಲ. ಹಂಗ ಕನ್ಸ್ಟ್ರಕ್ಷನ್ ಚಾಲೂ ಆಗ್ಬಿಟ್ಟೈತಿ ಈಗ. ಹೌದು, ನಮಗೆ ಇಲ್ಲಿ ಶುಗರ್ ಫ್ಯಾಕ್ಟರಿಗಾಗಿ ಹಳ್ಳದ ಮಾರ್ಗವನ್ನೇ ಬದಲಾವಣೆ ಮಾಡಲಾಗಿದೆ. ಹಾಗೆ ಈ ಕಾಮಗಾರಿಗೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಯಮವನ್ನ ಗಾಳಿಗೆ ತೂರಿ ಶುಗರ್ ಫ್ಯಾಕ್ಟರಿ ಕಾಮಗಾರಿ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ. ಶುಗರ್ ಕಾರ್ಖಾನೆಗೆ ಯಾದವಾಡ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದವಾಡ ಹಾಗೆ ಪುಡಕಲಕಟ್ಟಿ ಗ್ರಾಮಗಳ ಮಧ್ಯೆ ಫ್ಯಾಕ್ಟರಿ ನಿರ್ಮಾಣ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಕಾಮಗಾರಿ ನಡೀತಾ ಇರುವ ಬಗ್ಗೆ ಅನುಮಾನ ಇದೆ. ಕಾಮಗಾರಿ ಯಾವ ರೀತಿ ನಡೀತಾ ಇದೆ, ಹಾಗೆ ಗ್ರಾಮಸ್ಥರ ವಿರೋಧ ಯಾವ ಕಾರಣಕ್ಕೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದಲ್ಲಿರುವಂತಹ ಮುರ್ನಾಲ್ ಶುಗರ್ ಕಾರ್ಖಾನೆ ಯಾದವಾಡ ಗ್ರಾಮದ ಬಳಿಯಲ್ಲಿ ನಿರ್ಮಾಣವಾಗ್ತಿದೆ. ಈ ಒಂದು ಕಾರ್ಖಾನೆಯ ಆವರಣದಲ್ಲಿ ಏನೊಂದು ಕ್ಯಾಂಪಸ್ ಬರುತ್ತೆ, 80 ಎಕರೆ ಒಂದು ಜಮೀನಿದೆ. ಅಲ್ಲಿ ಪ್ರಮುಖವಾಗಿರುವಂತಹ ಸರ್ಕಾರದ ಒಂದು ನೈಸರ್ಗಿಕವಾದ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿ ಹಳ್ಳವನ್ನೇ ಬದಲಾಯಿಸಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬರ್ತದೆ. ನಾವೀಗ ಅದೇ ಹಳ್ಳದ ದಂಡೆಯಲ್ಲಿದ್ದೀವಿ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಜೆಸಿಬಿಯಿಂದ ಈಗ ಒಂದು ಹಳ್ಳವನ್ನು ಕೊರೆದಿದ್ದಾರೆ. ಇದು ಇತ್ತೀಚೆಗೆ ಈ ಕಾರ್ಖಾನೆಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತಹ ಹಳ್ಳದ ಮಾರ್ಗವನ್ನೇ ಬದಲಾಯಿಸಿರುವಂತಹ ಒಂದು ಈ ದೃಶ್ಯಗಳಲ್ಲಿ ನೋಡಬಹುದು. ಯಾವ ದೊಡ್ಡ ಮಟ್ಟದ ಒಂದು ನಾಲೆಯ ರೀತಿಯಲ್ಲಿ ಹಳ್ಳವನ್ನು ಕೊರೆದಿದ್ದಾರೆ ನೋಡಬಹುದು. ಯಾವುದೇ ಒಂದು ನೈಸರ್ಗಿಕವಾಗಿ ಹರಿದಿರುವಂತಹ ಹಳ್ಳ ಅಂದ್ರೆ ಅನಾದಿ ಕಾಲದಿಂದ ಇರುವಂತಹ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವುದಕ್ಕೆ ಬರುವುದಿಲ್ಲ. ಆದ್ರೆ ಇಲ್ಲಿ ಒಂದು ಕಾನೂನುಗಳನ್ನೆಲ್ಲ ನಿಯಮ ತೂರಿ ಗಾಳಿಗೆ ತೂರಿ ಅಂತಾರೆ. ಇದು ಒಂದು ಹಳ್ಳ ಏನಿದೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತೇವೆ. ಅಲ್ಲಿಂದ ಏನಂತಂದ್ರೆ ಈ ಒಂದು ಇಲ್ಲಿನ ದೃಶ್ಯದಲ್ಲಿ ನೋಡ್ತೇವೆ. ಇಲ್ಲಿಂದ ಈ ಒಂದು ಹಳ್ಳ ಏನಂದ್ರೆ ಮುಂದೆ ಇದು ಹೋಗಿ ಈ ಕಾರ್ಖಾನೆಗೆ ಏನು ಈಗಾಗಲೇ ನಿರ್ಮಾಣ ಕಾಮಗಾರಿ ಆಗ್ತಿದೆ ಅದೇ ಭಾಗದಿಂದ ಹಾಯ್ದು ಮುಂದೆ ರೈತರ ಜಮೀನಿಗೆ ಹೋಗುವಂತ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ. ಆದ್ರೆ ಏನು ತಮ್ಮ ಒಂದು ಕಾರ್ಖಾನೆಯ ಒಂದು ಕಾಮಗಾರಿಗೆ, ಕಟ್ಟಡಗಳಿಗೆ ಒಂದು ಕಾಮಗಾರಿಗೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಹಳ್ಳದ ಮಾರ್ಗವನ್ನೇ ಬದಲಾಯಿಸಿದ್ದಾರೆ. ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ಹಳ್ಳ ಮತ್ತು ಸರ್ಕಾರಿ ಹಳ್ಳದ ಒಂದು ಮಾರ್ಗವನ್ನು ಬದಲಿಸಬೇಕಾದ್ರೆ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ಅಕ್ಕಪಕ್ಕದಲ್ಲಿರುವಂತಹ ರೈತರಿಂದ ಆಕ್ಷೇಪಣೆ ಮತ್ತು ಅನುಮತಿಯನ್ನು ಕೇಳಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2024